ದೀಪಾವಳಿ ಹಬ್ಬಕ್ಕೆ ಉದ್ಯೋಗಿಗಳಿಗೆ ಲಕ್ಸುರಿ ಕಾರನ್ನ ಗಿಫ್ಟ್ ನೀಡಲಾಗಿದೆ. ದೀಪಾವಳಿ ಹಬ್ಬಕ್ಕೆ ಉದ್ಯೋಗಿಗಳಿಗೆ ಲಕ್ಸುರಿ ಕಾರು ಗಿಫ್ಟ್ ನೀಡಲಾಗಿದೆ. ಉದ್ಯೋಗಿಗಳಿಗೆ ಲಕ್ಸುರಿ ಕಾರನ್ನ ಗಿಫ್ಟ್ ನೀಡಿದ್ದಾರೆ ಮಾಲೀಕರು. ಔಷಧ ತಯಾರಿಕಾ ಕಂಪನಿ ಮಾಲೀಕ ಎಂಕೆ ಭಾಟಿಯಾ ಲಕ್ಸುರಿ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಬೋನಸ್ ಸ್ವೀಟ್ ಬದಲಿಗೆ ದುಬಾರಿ ಕಾರುಗಳ ಉಡುಗೊರೆಯನ್ನ ಕೊಟ್ಟಿದ್ದಾರೆ. 51 ಐಷಾರಾಮಿ ಕಾರುಗಳನ್ನ ಗಿಫ್ಟ್ ಮಾಡಿದ್ದಾರೆ ಸಂಸ್ಥೆಯ ಮಾಲೀಕ. ಎಂಐಟಿಎಸ್ ಗ್ರೂಪ್ನ ಮುಖ್ಯಸ್ಥ ಮತ್ತು ಸಂಸ್ಥಾಪಕ ಎಂಕೆ ಭಾಟಿಯಾ. ಚಂಡೀಗಢದಲ್ಲಿರುವ ಫಾರ್ಮಾ ಕಂಪನಿ ಉದ್ಯೋಗಿಗಳಿಗೆ ಈ ಒಂದು ಗಿಫ್ಟ್ ಅನ್ನ ನೀಡಲಾಗಿದೆ. ಈ ಹಿಂದೆಯೂ ಕೂಡ ಉದ್ಯೋಗಿಗಳಿಗೆ ಕಾರನ್ನ ಗಿಫ್ಟ್ ಕೊಟ್ಟಿದ್ರಂತೆ. ಕಂಪನಿ ಹೆಚ್ಚು ಲಾಭ ತಂದುಕೊಟ್ಟ ಹಿನ್ನೆಲೆ ಈ ಒಂದು ಕಾರುಗಳನ್ನ ಗಿಫ್ಟ್ ಆಗಿ ನೀಡಲಾಗಿದೆ. ಅಲ್ಲಿರುವಂತಹ ಎಂಪ್ಲಾಯೀಸ್ಗೆ ದೀಪಾವಳಿಯ ಬೋನಸ್ ಆಗಿ ಈ ಒಂದು ಕಾರನ್ನ ನೀಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಭಾರಿ ವೈರಲ್ ಕೂಡ ಆಗಿದೆ. ಇನ್ನು ಕಂಪನಿಗೆ ಹೆಚ್ಚು ಲಾಭವನ್ನ ತಂದುಕೊಟ್ಟಿದ್ದಾರೆ ಅಂತ ಈ ಒಂದು ಲಕ್ಸುರಿ ಕಾರುಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ವಿಡಿಯೋ ಅಥವಾ ಫೋಟೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ದೀಪಾವಳಿ ಹಬ್ಬಕ್ಕೆ ಕೆಲವೊಂದಿಷ್ಟು ಸಂಸ್ಥೆಗಳಲ್ಲಿ ಬೋನಸ್ ಕೊಡೋ ಪದ್ಧತಿ ಇರುತ್ತೆ ಅಥವಾ ಸ್ವೀಟನ್ನು ಕೊಡುವಂಥ ಪದ್ಧತಿ ಇರುತ್ತೆ. ಆದರೆ ಇಲ್ಲಿ ಸ್ವೀಟು ಮತ್ತು ಬೋನಸ್ ಬದಲಿಗೆ ಈ ದುಬಾರಿ ಕಾರುಗಳನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಅದು ಕೂಡ 51 ಐಷಾರಾಮಿ ಕಾರುಗಳನ್ನು ಸಂಸ್ಥೆಯ ಮಾಲೀಕರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಎಂಐಟಿಎಸ್ ಗ್ರೂಪ್ನ ಮುಖ್ಯಸ್ಥ ಮತ್ತು ಸಂಸ್ಥಾಪಕ ಎಂಕೆ ಭಾಟಿಯಾ ಅವರು ತಮ್ಮ ಎಂಪ್ಲಾಯೀಸಿಗೋಸ್ಕರ ಈ ಒಂದು ಲಕ್ಸುರಿ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನು ಸಂಸ್ಥೆಯ ಏನು ಆದಾಯ ಇದೆ, ಲಾಭವನ್ನು ಕೂಡ ಹೆಚ್ಚಾಗಿದೆ. ಅದರ ಬೆನ್ನಲ್ಲೇ ಈ ಒಂದು ಗಿಫ್ಟನ್ನು ಎಂಪ್ಲಾಯೀಸ್ಗೆ ಕೊಟ್ಟಿದ್ದಾರೆ. ಇದರಿಂದ ಎಂಪ್ಲಾಯೀಸ್ಗೂ ಕೂಡ ಬಹಳ ಖುಷಿ ಆಗುತ್ತೆ. ಇನ್ನು ಬೋನಸ್ ಆಗಿರಬಹುದು ಅಥವಾ ಈ ಸ್ವೀಟ್ಗಳೇನಿದ್ದಾವೆ ಅದ್ರ ಬದಲು ಇದನ್ನು ಕೊಟ್ಟರೆ ನಮ್ಮ ಎಂಪ್ಲಾಯೀಸ್ ಖುಷಿಯಾಗಿರ್ತಾರೆ ಅಂತ ಸದ್ಯಕ್ಕೆ 51 ಐಷಾರಾಮಿ ಕಾರುಗಳನ್ನು ಸಂಸ್ಥೆಯ ಮಾಲೀಕ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ.